ನಮಸ್ಕಾರ ಸ್ನೇಹಿತರೆ, ನಿಮ್ಗೆ ಇವಾಗ ಏಜು 23 ಅಂತ ಇಟ್ಕೊಳ್ಳಿ. ಅದು ಜೀವನದ ದೊಡ್ಡ ಕನಸುಗಳ ಕಾಲ. ಅವಾಗ ಯಾರಾದ್ರೂ ನಿಮ್ಮ ಹತ್ರ ಬಂದು ನಾಳೆನೇ ದೇಶಕ್ಕೋಸ್ಕರ ಪ್ರಾಣ ಕೊಡು ಅಂದ್ರೆ ನೀವು ರೆಡಿ ಇದ್ದೀರಾ? ನಾನಿವತ್ತು ಒಬ್ಬ ವ್ಯಕ್ತಿ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ಆ ವ್ಯಕ್ತಿ ತನ್ನ 23ನೇ ವಯಸ್ಸಿನಲ್ಲಿ ತನ್ನ ಇಡೀ ಜೀವನವನ್ನೇ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. ಎಸ್, ನಾನು ಹೇಳ್ತಿರೋದು ಅದೇ ಆ ಮಹಾನ್ ವ್ಯಕ್ತಿ भगत सिंह ಬಗ್ಗೆ. भगत सिंह दफा 121 और दफा 302 के तहत फांसी बिना कीमत चुकाए इस दुनिया में कुछ हासिल नहीं होता। ये संघर्ष खून मांगता है और हम तैयार हैं। संघर्ष खून मांगता है, खून। मेरा शरीर इस मिट्टी से बना है और इसलिए मिट्टी में मिल जाएगा। 1907 ಸೆಪ್ಟೆಂಬರ್ 28 ಪಂಜಾಬ್ನಲ್ಲಿ ಭಗತ್ ಸಿಂಗ್ ಜನಿಸಿದರು. ಮನೆಯ ವಾತಾವರಣವೇ ಆಗಿತ್ತು. ಸ್ವಾತಂತ್ರ್ಯ ಹೋರಾಟದ ಬೆಂಕಿ. 12ನೇ ವಯಸ್ಸಿನಲ್ಲೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನೋಡಿದ ಮೇಲೆ ಅವರ ಮನಸ್ಸಿನಲ್ಲಿ ಒಂದು ನಿರ್ಧಾರ ಬೇರೂರಿತ್ತು. ಬ್ರಿಟಿಷರನ್ನ ಭಾರತದಿಂದ ಹೊರ ಹಾಕಲೇಬೇಕು ಅನ್ನೋದು. ಜಲಿಯನ್ ವಾಲಾಬಾಗ್ ಘಟನೆ. ಆ 12 ವರ್ಷದ ಬಾಲಕನ ಕಿವಿಗೆ ಒಂದು ದಾರುಣ ಸುದ್ದಿ ಬಂತು. ಅದೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಸಾವಿರಾರು ಜನರು ಶಾಂತ ಪ್ರತಿಭಟನೆ ನಡೆಸುತ್ತಿದ್ದಾಗ ಜನರಲ್ ಡಯರ್ ಗುಂಡಿನ ಮಳೆಯನ್ನು ಸುರಿಸಿದರು. ಅದು ಕೇಳಿದ ಭಗತ್ ಸಿಂಗ್ ತನ್ನ ಬಟ್ಟೆ ಬಿಚ್ಚಿ ಪಾದರಕ್ಷೆಯೂ ಇಲ್ಲದೆ 12 ಕಿಲೋಮೀಟರ್ ನಡೆದು ಆ ಸ್ಥಳಕ್ಕೆ ಹೋದ. ಅವನ ಕಣ್ಣಿಗೆ ಬಿದ್ದ ದೃಶ್ಯ ರಕ್ತದಲ್ಲಿ ನೆನೆದ ನೆಲ ಹಾಗೂ ಗೋಡೆಗಳಲ್ಲಿ ಗುಂಡಿನ ತೊರೆಗಳು. ಆವಾಗ ಅವರ ಮನಸ್ಸಿನಲ್ಲಿ ಮೂಡಿದ ಮಾತು, ಈ ರಕ್ತದ ಬೆಲೆ ತೀರಿಸಲೇಬೇಕು. ಕ್ರಾಂತಿಯ ಮಾರ್ಗ. ಯುವಕರಾದ ಭಗತ್ ಸಿಂಗ್ ಗಾಂಧೀಜಿಯವರ ಅಹಿಂಸಾ ಮಾರ್ಗವನ್ನು ಮೊದಲಿಗೆ ಅನುಸರಿಸಿದರು. ಆದರೆ ಚೌರಾಚೌರಿ ಘಟನೆ ನಂತರ ಗಾಂಧೀಜಿ ಚಳುವಳಿಯನ್ನು ನಿಲ್ಲಿಸಿದಾಗ ಭಗತ್ ಸಿಂಗ್ಗೆ ನೋವಾಯಿತು. ಆವಾಗ ಅವರು ಅಹಿಂಸೆಯಿಂದ ಮಾತ್ರ ಸ್ವಾತಂತ್ರ್ಯ ಸಿಗಲ್ಲ ಎಂದು ನಿರ್ಧರಿಸಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಸೇರಿ ಸಶಸ್ತ್ರ ಹೋರಾಟ ಪ್ರಾರಂಭಿಸಿದರು. ಲಾಲಾ ಲಜಪತ್ ರಾಯ್ ಹತ್ಯೆಗೆ ಪ್ರತೀಕಾರ. 1928 ಲಾಹೋರ್ನಲ್ಲಿ ಲಾಲಾ ಲಜಪತ್ ರಾಯ್ ವಿರುದ್ಧ ಬ್ರಿಟಿಷರು ಪೊಲೀಸ್ ದಾಳಿ ನಡೆಸಿದರು. ಅವರು ಗಾಯಗಳಿಂದ ಸಾವನ್ನಪ್ಪಿದರು. ಇದನ್ನು ಕಂಡ ಭಗತ್ ಸಿಂಗ್ ರಾಜ್ಗುರು ಹಾಗೂ ಸುಖದೇವ್ ಜೊತೆ ಸೇರಿ ಈ ದಾಳಿಗೆ ಕಾರಣರಾದ ಅಧಿಕಾರಿ ಸ್ಕ್ಯಾಟ್ ನನ್ನು ಕೊಲ್ಲಲು ಪ್ಲಾನ್ ಮಾಡಿದರು. ಆದ್ರೆ ತಪ್ಪಾಗಿ ಸ್ಯಾಂಡರ್ಸ್ ಎಂಬ ಪೊಲೀಸ್ ಅಧಿಕಾರಿಯನ್ನು ಕೊಂದರು. ಸೆಂಟ್ರಲ್ ಅಸೆಂಬ್ಲಿ ಬಾಂಬ್ ಪ್ರಕರಣ. ಅದು ಯಾರನ್ನು ಕೊಲ್ಲಬೇಕು ಅಂತ ಎಸೆದ ಬಾಂಬ್ ಅಲ್ಲ, ಅದು ಭಾರತೀಯರ ಕ್ರೋಧವನ್ನ ಬ್ರಿಟಿಷರಿಗೆ ತೋರಿಸಬೇಕು ಅನ್ನೋದಕ್ಕೆ ಎಸೆದ ಬಾಂಬ್ ಆಗಿತ್ತು. ಅವರು ಅಲ್ಲಿಂದ ಓಡ್ಲಿಲ್ಲ, ಬದಲಿಗೆ ಇನ್ಕಿಲಾಬ್ ಜಿಂದಾಬಾದ್ ಎಂದು ಕೂಗಿ ಬಂಧನಕ್ಕೆ ಒಳಗಾದರು. ಅವರ ಗುರಿ ಬ್ರಿಟಿಷರಿಗೆ ಭಾರತೀಯರ ಧ್ವನಿಯನ್ನು ಕೇಳಿಸುವುದಾಗಿತ್ತು. ಜೈಲು ಜೀವನ. ಜೈಲಿನಲ್ಲಿ ಭಗತ್ ಸಿಂಗ್ ರಾಜಕೀಯ ಕೈದಿಗಳಿಗೆ ಸಮಾನ ಹಕ್ಕು ನೀಡಬೇಕೆಂದು ಉಪವಾಸ ಸತ್ಯಾಗ್ರಹ ನಡೆಸಿದರು. 63 ದಿನಗಳ ಉಪವಾಸದ ನಂತರವೂ ಕೂಡ ಅವರು ಹಿಂಸೆಯನ್ನು ಸಹಿಸಿದರು. ಅವರ ಕಣ್ಗಳಲ್ಲಿ ಯಾವುದೇ ಭಯವಿರಲಿಲ್ಲ, ಬದಲಿಗೆ ನಗು ಮತ್ತು ಸ್ವಾತಂತ್ರ್ಯದ ಕನಸಿತ್ತು. ಅಂತಿಮ ಕ್ಷಣ. ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರನ್ನು 1931 ಮಾರ್ಚ್ 23ರಂದು ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಅದಾದ್ಮೇಲೆ ಅವರ ದೇಹಗಳನ್ನು ಜೈಲಿನ ಹಿಂಭಾಗದಿಂದ ಗುಪ್ತವಾಗಿ ತೆಗೆದುಕೊಂಡು ಹೋಗಿ ಸಟ್ಲೇಜ್ ನದಿಯ ತೀರದಲ್ಲಿ ಸುಟ್ಟು ಬೂದಿ ಮಾಡಲಾಯಿತು. ಈ ಘಟನೆ ಶಹೀದ್ ದಿನ ಅಂತ ಪ್ರತಿ ವರ್ಷ ಮಾರ್ಚ್ 23ರಂದು ಭಾರತದಾದ್ಯಂತ ಗೌರವ ಸಲ್ಲಿಸಲಾಗುತ್ತದೆ. ಭಾರತೀಯರ ಮನಸ್ಸಿನಲ್ಲಿ ಅವರು ಯಾವಾಗಲೂ ಅಮರರಾಗಿದ್ದಾರೆ. ನಾನು ಸಾಯುತ್ತೇನೆ, ಆದರೆ ನನ್ನ ಕನಸು ಸ್ವತಂತ್ರ ಭಾರತ ಶಾಶ್ವತವಾಗಿ ಬದುಕುತ್ತೆ. ಇನ್ಕಿಲಾಬ್ ಜಿಂದಾಬಾದ್. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.